ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಿಯಾ, ನೀವೇನ್ ಪತಿರಾಯ್ರೆ ಇಲ್ಲೇ ನಿದ್ದೆ ಮಾಡ್ತಿದ್ದೀರಾ? ನೀನ್ ಇಲ್ಲೇ ಮಲಗಿದ್ದಲ್ಲ, ನಿನ್ನ ನೋಡ್ತಾ ನೋಡ್ತಾ ನಾನು ಹಾಗೆ ನಿದ್ದೆ ಮಾಡ್ಬಿಟ್ಟೆ. ಇವತ್ತಿಂದ ನಮ್ಮ ಮಧ್ಯೆ ಇರೋ ದೂರ ಎಲ್ಲ ಹೋದ ಹಾಗೆ ಪ್ರಿಯಾ. ಒಂದೇ ಏಟಿಗೆ ಕೊಂದೇ ಬೆಟ್ಟಳು ಮುಲಾಜೆ ಇರದಂತೆ ನನ್ನ ಚೂಪಾದ ಕಣ್ಣೊಂದು ಆಗಾಗ ಚುಚ್ಚೋದು ಹೃದಯಕ್ಕೆ ನುಸುಳೋದು ಹಾಯಾಗಿದೆ. ಏಟಿಗೆ ಕೊಂದೇ ಬಿಟ್ಟಳು ಮುಲಾಜೆ ಇರದಂತೆ ನನ್ನ ಪತಿರಾಯ್ರೆ, ರೂಮ್ ಡೋರ್ ತೆಗ್ದೇ ಇದೆ. ಅಜ್ಜಮ್ಮ ಬಂದ್ಬಿಟ್ರೆ? ಅಜ್ಜಿ ಅಷ್ಟೇ ಅಲ್ಲ, ಮನೇಲಿರೋರು ಯಾರೂ ಬರಲ್ಲ. ಅಜ್ಜಿ ನೇಹನ ಸಿನಿಮಾ ಕಳಿಸಿದ್ದೀನಿ. ಅಪ್ಪ ಚಿಕ್ಕಮ್ಮ ಯಾವುದೋ ಫಂಕ್ಷನ್ಗೆ ಹೋಗಿದ್ದಾರೆ. ಇವತ್ತಂತೂ ಯಾರು ಬರಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪತಿರಾಯರು ಎಲ್ಲ ಪ್ಲಾನ್ ಮಾಡಿದ್ದಾರೆ ಅಂತಾಯ್ತು. ನಾಳೆ ಬೆಳಗ್ಗೆ ಸೂರ್ಯನೇ ಲೇಟಾಗಿ ಬಂದು ನಮ್ಮ ಭೂಮಿನ ಬೆಳಗ್ಲಿ ಅಂತ ಎಲ್ರೂ ಅನ್ಕೊಳ್ತಿರುವಾಗ ಮನೇಲಿರೋರೇ ಬಂದು ನಮ್ಮ ಬೆಡ್ರೂಮ್ ಡೋರ್ ತಟ್ಟಕ್ಕೆ ಬಿಡ್ತೀನಾ ಹೇಳು? ಅಪ್ಪ ಪತಿರಾಯ್ರೆ, ಮೊದಲು ಡೋರ್ ಹಾಕ್ಬಿಡಿ. ಕಾಣಿಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು ಕಾಣಿಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು ಗಾಯಕ್ಕೆ ಕುಡಿ ನೋಟ ಸಾಕು ಮಾಯಿಸೋ ಒಡನಾಟ
ಎದುರಲಿ ಕಾಣುತ್ತಿರುವಾಗ ನೀನು ಗಾಳಿಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು ಬೆರಳ ತುದಿಯಲ್ಲಿ ಕುಣಿಸು ನನ್ನ ಸಣ್ಣ ಪರಿಮಳವ ಉಸಿರಲಿ ಬೆರೆಸು ಚಿನ್ನ ನೀನು ತೊಟ್ಟಿರುವ ಉಡುಪಿಗೂ ಎಷ್ಟು ಜಂಭ ನೀನು ಸಿಗದಿರಲು ಅಲೆಯುವೆ ಊರ ತುಂಬ ಪ್ರೀತಿಯ ಅವತಾರ ಮೂರು ತೋರುತ್ತಾ ನೀ ಸನಿಹ ಕೂರು ಈ ಜೀವದ ಕಾಳಜಿ ನೀನು ಕಾಣಿಯಾಗಿರುವೆ ನಾನು ಎದುರಲ್ಲಿ ಕಾಣುತ್ತಿರುವಾಗ ನೀನು ಪತಿರಾಯ್ರೆ ನೀವೇನೋ ಫ್ರೆಶ್ ಆಗಿ ಬಂದ್ಬಿಟ್ರಿ ಮತ್ತೆ ನಾನು ಫ್ರೆಶ್ ಆಗಿ ಬರ್ದಾ ಒಂದು 5 minutes ಓಕೆ ರಾಧಿಕಾ ಎಲ್ಲಿಗೆ ಹೋಗಿ ಬರ್ತಿದ್ಯಾ? ಮೆಡಿಸಿನ್ಸ್ ಖಾಲಿಯಾಗಿತ್ತಲ್ಲ ರೀ, ಡಾಕ್ಟರ್ ಹತ್ರ ಹೋಗಿ ನಿಮಗೆ ಮೆಡಿಸಿನ್ಸ್ ತಗೊಂಡು ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಕಳೆದ್ರೆ ನಿಮ್ಮ ಆರೋಗ್ಯ ಸರಿ ಹೋಗತ್ತೆ ಅಂತ ಹೇಳಿದ್ದಾರೆ. ನನ್ನ ಆರೋಗ್ಯಕ್ಕೆ ಏನಾಗಿದೆ? ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗೇ ಇದೆ ರೀ, ಆದರೆ ಇತ್ತೀಚೆಗಷ್ಟೇ ನೀವು ಮೆಟ್ಲಿಂದ ಜಾರ್ ಬಿದ್ದಿದ್ದು, ಅದಕ್ಕೆ ಮುಂಚೆ ಚಾಕುವಿಂದ ಏಟಾಗಿತ್ತಲ್ವಾ, ಅದ್ರ ಬಗ್ಗೆ ಡಾಕ್ಟರ್ ಹತ್ರ ಹೋಗಿ ಇನ್ನೆಷ್ಟು ದಿನ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತ ಕೇಳಿದೆ. ಇನ್ನು ಸ್ವಲ್ಪ ದಿನ ಕೊಟ್ಟು ಆಮೇಲೆ ನಿಲ್ಸಿ ಅಂದ್ರು. ನೋಡು ರಾಧಿಕಾ, ಗಟ್ಟುಮುಟ್ಟಾಗೇ ಇದೀನಲ್ಲ. ನನ್ನ ಆರೋಗ್ಯಕ್ಕೆ ಏನಾಗಿದೆ ಈಗ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನನ್ನ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸ್ತಿರೋದಕ್ಕೆ ನಂಗೆ ತುಂಬಾ ಸಂತೋಷ ಇದೆ. ನಾನು ಹುಷಾರಾಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಿದೆ. ಕೈಲಾಶ್ ಅವರೇ, ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತಿರೋದು. ನಿಮ್ಮನ್ನ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋ ಅಂತ ನಿಮ್ಮ ಜವಾಬ್ದಾರಿನ ಅತ್ತೆ ನನಗೆ ಒಪ್ಸ್ ಹೋಗಿದ್ದಾರೆ. ಅಮ್ಮ ಜವಾಬ್ದಾರಿ ಕೊಟ್ಟು ಹೋಗಿದಾರಾ? ಏನಂತ ಜವಾಬ್ದಾರಿ? ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳಕ್ ಹೇಳಿದ್ರು. ಆಮೇಲೆ ಟೈಮಿಗೆ ಸರಿಯಾಗಿ ಊಟ ಮಾಡಕ್ ಹೇಳಿದ್ರು. ಅಷ್ಟೇನಾ? ಆಫೀಸ್ ಕೆಲ್ಸನೆಲ್ಲ ಅರ್ಧ ರಾತ್ರಿವರೆಗೂ ಮಾಡದೆ ಅವ್ನ್ ಬೇಗ ಮಲ್ಕೊಳ್ಳೋ ಹಾಗೆ ನೋಡ್ಕೊ ಅಂತ ಹೇಳಿದ್ರು. ಇನ್ನೇನು ಹೇಳಿಲ್ವಾ? ಹೇಳಕ್ಕೆ ಇನ್ನೇನಿದೆ ರೀ? ಇಷ್ಟೆಲ್ಲ ಜವಾಬ್ದಾರಿ ಹೇಳಿರೋ ಅಮ್ಮ ಗಂಡನ ಜೊತೆ ಸಂಸಾರ ಮಾಡ್ಬೇಡ ಅಂದ್ರ? ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇನ್ ಹೇಗ್ ಮಾತಾಡ್ಲಿ ರಾಧಿಕಾ? ನೀನ್ ಒಳ್ಳೆಯವಳು ಅಂತ ನನಗೆ ಗೊತ್ತು. ನಾನಂದ್ರೆ ನಿನಗೆ ಎಷ್ಟಿಷ್ಟ ಅಂತಾನೂ ಗೊತ್ತು. ಆದ್ರೆ ನನ್ ಯಾಕೆ ದೂರ ಮಾಡ್ತಿದ್ಯಾ ಅಂತ ಗೊತ್ತಾಗ್ದೆ ಒದ್ದಾಡ್ತಾ ಇದ್ದೀನಿ. ಬೇಜಾರ್ ಮಾಡ್ಕೋಬೇಡಿ ಕೈಲಾಶ್ ಅವ್ರೆ, ನಿಮ್ ಪರಿಸ್ಥಿತಿ ನನಗೂ ಅರ್ಥ ಆಗತ್ತೆ. ಇನ್ನೊಂದು ಸ್ವಲ್ಪ ದಿನ ದೂರ ಇರಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಏನು? ಇನ್ನೊಂದು ಸ್ವಲ್ಪ ದಿನ ದೂರ ಇದ್ರೆ ಎಲ್ಲ ಸರಿ ಹೋಗುತ್ತಾ? ಹೌದು ರೀ. ಸರಿ ಸರಿ, ಮೊದಲು ನೀವು ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಯಾಕೆ ಈ ಟ್ಯಾಬ್ಲೆಟ್ಸು? ಅದೇ ಆಗ್ಲೇ ಹೇಳಿದ್ನಲ್ಲ, ಇದನ್ನ ತಗೊಂಡ್ರೆ ಎಲ್ಲ ಕ್ಲಿಯರ್ ಆಗತ್ತೆ.
ನೀವು ಆರೋಗ್ಯವಾಗಿರ್ಬೇಕು ಅಂದ್ರೆ ಈ ಟ್ಯಾಬ್ಲೆಟ್ಸ್ ತಗೋಬೇಕು. ಅನವಶ್ಯಕವಾಗಿ ಏನೋ ಒಂದು ಹೇಳಿ ನನ್ನ ದೂರ ಮಾಡಕ್ ನೋಡ್ಬೇಡ. ಅರ್ಥ ಮಾಡ್ಕೋ ರಾಧಿಕಾ, ನಾನ್ ಚೆನ್ನಾಗೇ ಇದ್ದೀನಿ. ಈ ದೂರನ ನಾನು ತಡ್ಕೊಳಕ್ಕಾಗಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನೀನ್ ದೂರ ಇಡ್ತಿದ್ರೆ ಯಾಕೋ ಗೊತ್ತಿಲ್ಲ ನನ್ನ ಮನ್ಸು ವಿಲವಿಲ ಅಂತ ಒದ್ದಾಡಕ್ ಶುರು ಮಾಡುತ್ತೆ. ಈ ದೂರ ನನ್ನ ತುಂಬಾನೇ ಕಾಡ್ತಾ ಇದೆ ರಾಧಿಕಾ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ರೀ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ನೀವು ದೂರ ಇರ್ಲೇಬೇಕು. ಇನ್ನೇನು ಹೇಳ್ಬೇಡ, ನಾನೇನು ಕೇಳೋದು ಇಲ್ಲ. ಪ್ಲೀಸ್ ರಾಧಿಕಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಕೈಲಾಶ್ ಅವರೇ ಪ್ಲೀಸ್ ಪ್ಲೀಸ್. ರಾಧಿಕಾ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಪ್ಲೀಸ್ ರಾಧಿಕಾ, ನಾನು ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೋ ಪ್ಲೀಸ್. ಸಾರಿ ರೀ, ನಾನು ಬೇಕು ಅಂತ ತಳ್ಳಿಲ್ಲ. ನನ್ನ ಉದ್ದೇಶ ನಿಮ್ಮನ್ನ ಬೇಕು ಅಂತ ದೂರ ಮಾಡೋದಲ್ಲ ರೀ. ನಿನ್ನ ಉದ್ದೇಶ ಏನಾದ್ರೂ ಆಗಿರ್ಲಿ, ನಾನು ನಿನ್ನ ಹತ್ರ ಬರೋದು ನಿಂಗೆ ಒಂಚೂರು ಇಷ್ಟ ಇಲ್ಲ. ಕೈಲಾಶ್ ಅವರೇ, ಕೈಲಾಶ್ ಅವರೇ, ಅಯ್ಯೋ ದೇವ್ರೆ, ನನಗೆ ಯಾಕೆ ಅಗ್ನಿ ಪರೀಕ್ಷೆ? ನನ್ನ ಪ್ರೀತಿ, ನನ್ನ ಜವಾಬ್ದಾರಿ ಎಲ್ಲ ಯಾಕೆ ನನ್ನೇ ಬಂದು ಕೊಲ್ತಿದೆ? ಯಾವಾಗ ಈ ಸಮಸ್ಯೆ ಎಲ್ಲ ದೂರ ಆಗೋದು? ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಚಲುವೆ ಶಿವ? ಪತಿರಾಯ್ರೆ, ಈ ಥರ ಹಾಲ್ ತರೋ ಸಂಪ್ರದಾಯ ನಮಗೆ ಯಾವತ್ತೂ ಆಗಬೇಕಿತ್ತು. ಇವತ್ತು ನಡೀತಿದೆ. ಯಾವುದಕ್ಕಾದ್ರೂ ಟೈಮ್ ಬರಬೇಕಲ್ಲ ಪ್ರಿಯಾ. ನಮ್ಮಿಬ್ರು ಏಕಾಂತದಲ್ಲಿ ಕಾಲ ಕರಗಿ ಹೋಗಬೇಕು. ನಮ್ಮಿಬ್ರು ತನ್ಮಯತನ ನೋಡಿ ಚಂದ್ರ ಮೋಡಗಳ ಮಧ್ಯೆ ಹೋಗಿ ನಾಚಿಕೆಯಿಂದ ಬಚ್ಚಿಟ್ಕೋಬೇಕು. ಘಮಘಮ ಅಂತಿರೋ ಹೂವಿನ ಪರಿಮಳ ನಮ್ಮನ್ನ, ನಮ್ಮ ಮನಸ್ಸನ್ನ ಮತ್ ಬರೋ ಹಾಗೆ ಮಾಡೋದಕ್ಕೆ ಇಷ್ಟು ದಿನ ಆದ್ಮೇಲೆ ಟೈಮ್ ಬಂದಿದೆ. ನಿಮ್ಮೊಳಗೆ ಕಪಿ ಮಾತ್ರ ಇದ್ದಾನೆ ಅನ್ಕೊಂಡಿದ್ದೆ, ಒಬ್ಬ ಕವಿನೂ ಇದ್ದಾನೆ. ಪ್ರಿಯಾ, ನೀನಂದ ನನ್ನ ಮನಸ್ಸನ್ನ ಕೆಣಕ್ತಾ ಇದ್ರೆ ನನ್ನ ತುಟಿಗಳು ನಿನ್ನ ತುಟಿಗಳ ಜೊತೆ ಜಗಳ ಆಡಕ್ಕೆ ಕಾಯ್ತಾ ಕೂತಿದೆ. ನನ್ನ ಕೈಗಳು ನಿನ್ನ ಮುಟ್ಟಕ್ಕೆ ಹಪಿಸ್ತಾ ಇದೆ. ಹೀಗಿರುವಾಗ ನನ್ನೊಳಗಿಂದ
ಕವಿತೆ ಬರ್ದೇ ಇರುತ್ತಾ ಪ್ರಿಯಾ? ಅಬ್ಬಾ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ. ಈ ರಾತ್ರಿ ಎಲ್ಲ ನಾವು ಮಾತಲ್ಲೇ ಕಳಿಬೇಕಾ? ಹಾಲು. ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ನಾನ್ಯಾರೋ ಎಂಬುದೇ ಮರೆತ ಹಾಗೆ ಮಿಂಚೊಂದು ಮೆಲ್ಲಗೆ ಮುಟ್ಟಿದ ಹಾಗೆ ನಿನ್ನ ಕಣ್ಣ ಬಣ್ಣ ರಾತ್ರಿ ಹಾಗೆ ಅಲ್ಲಿ ನನ್ನ ಬಿಂಬ ಚಂದಿರ ನಿನ್ನ ಮುದ್ದು ಮುದ್ದು ಹಾಲುಗೆಲ್ಲ ನಾಜೂಕಾದ ನೇಸರ ಬಿಸು 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 ಮಾತಿನಲ್ಲಿ ಕಣ್ಣರೆಪ್ಪೇನು ಹೇಳಿದೆ ಕುಸು 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 ಪ್ರೇಮದಲ್ಲಿ ಜಾರಿದಂತೆ ಜೀವವೇ ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ಹಗುರಾದ ಗಾಳಿಗೆ ಇಂದು ಅಲುಗೋದ ಗೋಪುರದಂತೆ ಈ ನನ್ನ ಹರೆಯ ಆಗಿದೆ ಸಿರಿಗೌರಿ ಜೀವ ತಳೆದು ನನಗಾಗಿ ತೇರಿಂದಿಳಿದು ಬಂದಂತೆ ಭಾಸಾಗಿದೆ ಮಾತು ಏಕೋ ಮೌನವನ್ನು ಹೊತ್ತುಕೊಂಡಿದೆ ಮೊಟ್ಟ ಮೊದಲು ಹೀಗೆ ನಾನು ಆದೆ ಏನ್ ಪತಿರಾಯ್ರೆ, ಮನೇಲಿ ಯಾರೂ ಇಲ್ಲ ಅಂದ್ರಲ್ಲ? ಸರಿ ಇರು, ನಾನು ಯಾರಂತ ನೋಡ್ಕೊಂಡು ಬರ್ತೀನಿ. ಹಾ ಅಜ್ಜಿ, ನೀವೇನಾಗ್ಲೇ ಬಂದ್ಬಿಟ್ರಿ? ಸಿನಿಮಾ ಆಗೋಯ್ತು ಕಣೋ, ಅದಕ್ಕೆ ಬಂದ್ವಿ. ಅಣ್ಣ, ಸಿನಿಮಾ ಅಂತೂ ಸೂಪರ್ ಆಗಿತ್ತು. ಹೊರಗಡೆ ಏನಾದ್ರೂ ತಿನ್ಕೊಂಡ್ ಬನ್ನಿ ಅಂತ ಹೇಳಿದ್ನಲ್ಲ. ತಿಂದಿಲ್ಲ ಕಣೋ, ಮನೇಲೆ ತಿನ್ನೋಣ ಅಂತ ಬಂದ್ವಿ. ಹೌದು, ಮನೇಲಿ ಅಡ್ಗೆನೆ ಮಾಡಿಲ್ವಲ್ಲ, ನೀವಾಗ ಆಚೆ ತಿನ್ಕೊಂಡ್ ಬನ್ನಿ. ಹೌದು, ನೀವಿಬ್ರು ಏನ್ ತಿಂತೀರಾ? ಅಯ್ಯೋ ನೇಹಾ, ನಾವಿಬ್ರು ಏನೋ ಒಂದು ದ್ರಾಕ್ಷಿನೋ ಆಪಲೋ ಏನೋ ಒಂದು ತಿಂತೀವಿ. ಮೊದಲು ನೀವು ಇಲ್ಲಿಂದ ಹೊರಡಿ. ಹೌದು, ನಿಮ್ಗೆ ಇನ್ನೊಂದು ಸಿನಿಮಾಗೆ ಟಿಕೆಟ್ಸ್ ಬುಕ್ ಮಾಡಿದ್ನಲ್ಲ, ನೋಡಿಲ್ವಾ? ಇನ್ನೊಂದ್ ಸಿನಿಮಾನ? ಟಿಕೆಟ್ ಬಂದಿದೆ, ಆದ್ರೆ ನಾವ್ ನೋಡ್ಲಿಲ್ಲ. ಇವಾಗ ಹೇಳ್ತಾ ಇದ್ದೀನಲ್ಲ, ನಡೀರಿ ನಡೀರಿ, ಟೈಮ್ ಆಗ್ತಿದೆ, ಹೊರಗೆ ನಡೀರಿ, ಬೇಗ ಬೇಗ ಬೇಗ. ಅಯ್ಯೋ, ಮತ್ತೆ ಸಿನಿಮಾಗ್ ಹೋಗ್ಬೇಕಾ? ನನ್ ಕೈಲಿ ಆಗಲ್ಲ ಕಣೋ, ಕಾಲ್ ನೋವ್ತಾ ಇದೆ ಕಣೋ. ಅಜ್ಜಿ, ಕಣ್ಣೋಟ ಸೇರಿದ ಶುಭ ವೇಳೆ ಸಿನಿಮಾ ನೋಡಿದ್ಯಾ? ನೋಡಿದ್ವಿ ಕಣೋ. ಇವಾಗ ನೀವು ಹೋಗೋದು ಅದರ ಪಾರ್ಟ್ 2ಗೆ.
ಬೇಗ ಹೋಗ ಸಿನಿಮಾ ನೋಡ್ಕೊಂಡು ಬನ್ನಿ. ನೋಡಿಲ್ಲ ಅಂದ್ರೆ ಪಾಪ ಬರುತ್ತೆ ನಿಮ್ಗೆಲ್ಲ. ಹಾ ಪಾಪನಾ? ಸೆಕೆಂಡ್ ಪಾರ್ಟ್ ಅಣ್ಣ. ಫಿಲಂ ಹೆಸರೇನು? ಮದುವೆ ಆಗಿರೋನ್ ವ್ಯತೆ ಅಂತ ಕಾಮಿಡಿ ಸಿನಿಮಾ. ಹಾ ನಡೀರಿ ಆಚೆ. ಅಲ್ವೋ, ನಿನ್ ಹೆಂಡತಿ ಜೊತೆ ಕಣ್ಣೋಟ ಬೆರ್ಸಕ್ಕೆ ನಮ್ ಪ್ರಾಣ ಯಾಕೋ ತಿಂತೀಯಾ?